SRS ಪ್ರಮೋಟರ್ಸ್ ಹೆಸರಲ್ಲಿ ಯೂಟ್ಯೂಬ್ ಚಾನಲ್ನಲ್ಲಿ ಆ್ಯಡನ್ನು ಹಾಕಿದ್ರು, ಆಫರನ್ನು ಕೊಟ್ಟಿದ್ರು, ಜಾಗ ಕೊಡಿಸೋದಾಗಿ ಹೇಳಿ ಈಗ ಮುಣ್ಣಾ ಮೋಚಿದ್ದಾರೆ. ಸೊ ಸಿಕ್ಕಾಬಟ್ಟೆ ಇವರಿಗೆ ವಂಚನೆಯನ್ನು ಮಾಡಿದ್ದಾರೆ. ಪಾಪ ಇವ್ರು ಹೋಗಿ ನಮಗೆ ವಂಚನೆ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟರು ಕೂಡ ಯಾವುದೇ ಥರದ ಏನು ಆ್ಯಕ್ಷನು ಇಲ್ಲ, ಏನೂ ಇಲ್ಲ. ಇವರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ದು ಸಾಕಾಗಿದೆ. ದುಡ್ಡು ಕಳ್ಕೊಳೋದಲ್ದೆ, ಜಾಗದಾಸೆ ಬಿಡೋದಲ್ದೆ ಈ ಥರ ವಂಚನೆ ಕೂಡ ಮಾಡಿದ್ದಾರೆ. ನೋಡಿ, ನೀವು ಏನಾದರೂ ಸೈಟ್ ತೊಗೊಬೇಕು, ನಮ್ಗೆ ಯಾವುದೋ ಆ್ಯಡ್ ಇದೆ, ಯೂಟ್ಯೂಬಲ್ಲಿ ಬರುತ್ತೆ, ಯೂಟ್ಯೂಬರ್ಸ್ ಹೇಳ್ತಾರೆ ಅಂದರೆ ನಿಮಗೂ ಕೂಡ 3 ನಾಮ ಹಾಕೊಳ್ಳೋದೇ ಗತಿ. ಇಲ್ಲ ಆಗಿರೋದು ಅದೇ ಹಣೆ ಬರ. ಸೊ ವಂಚಕ ಉಮಾನಂದನ್ನ ಇವ್ರು ಹೋಗಿ ಭೇಟಿಯನ್ನು ಮಾಡ್ತಾರೆ. SRS ಪ್ರಮೋಟರ್ಸ್ ಹೆಸರಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಒಂದು ಬರುತ್ತೆ, ನಾವು ಸೈಟ್ ಕೊಡಿಸ್ತೀವಿ, 2.5 ಲಕ್ಷಕ್ಕೆ ನೀವು ನಿಮ್ಮ ಜಾಗವನ್ನು ಖರೀದಿಸಿ ನಿಮ್ಮ ಜಾಗವನ್ನಾಗಿ ಮಾಡ್ಬೋದು ಅನ್ನುವಂತಹದ್ದು ಒಂದು ಆ್ಯಡ್ ಬರುತ್ತೆ. ಸೊ ಆ ಆ್ಯಡ್ ನೋಡಿ 2.5 ಲಕ್ಷಕ್ಕೆ ಕೊಡಿಸ್ಬಿಡ್ತಾರೆ ಅಂತ ಓಡೋಗಿ ಇವರು ತಗೊಂಡ ಮೇಲೆ 3 ನಾಮ ಹಾಕ್ಸ್ಕೊಂಡ್ರು. ಸೊ ಈಗ ಏನಾದರೂ ಕೂಡ ಎಸ್ಕೇಪ್ ಆಗಿದ್ದಾರೆ. ಉಮಾನಂದ್ ಹಾಗೆ ಅವರ ದಂಪತಿ ಗೌರಿ ಎಸ್ಕೇಪ್ ಆಗಿದ್ದಾರೆ. ದೂರು ದಾಖಲಾಗಿ ತಿಂಗಳಾದರೂ ನೋ ಯೂಸ್, ಏನೂ ಇಲ್ಲ. ಪೊಲೀಸ್ ಠಾಣೆಗೆ ಇವರಿಬ್ಬರು ಚೇತನ ಆ್ಯಂಡ್ ಪ್ರಕಾಶ್ ದಂಪತಿ ಓಡಾಡಿದ್ದು ಆದರೂ ಕೂಡ ನ್ಯಾಯಕ್ಕಾಗಿ ಆಗ್ರಹಿಸ್ತಾ ಇದ್ದಾರೆ. ಇನ್ನಾದರೂ ಕೂಡ ಸ್ವಲ್ಪ ಯೋಚನೆ ಮಾಡಿ, ಮಾರ್ಕೆಟಿಂಗು, ಆ ಆ್ಯಡ್ ಬಂತು, ಈ ಆ್ಯಡ್ ಬಂತು, 2.5 ಲಕ್ಷಕ್ಕೆ ಸೈಟ್ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಕತೆನೂ ಇಷ್ಟ ಆಗೋದು